ಅನಂತ ಧನ್ಯವಾದಗಳು. ನಗರದ ಅಭಿವೃದ್ಧಿಗೆ ತಾವು ಸಹಕರಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ನಗರಸಭೆ ವತಿಯಿಂದ ತಲುಪಿಸ್ತಾ ಇದ್ದೀನಿ. ಬೆಳ್ಳಂಬೆಳಗ್ಗೆ ಚಿಂತಾಮಣಿಯಲ್ಲಿ ಘರ್ಜಿಸಿದ ಜೆಸಿಬಿಗಳು, ಪೌರಾಯುಕ್ತರ ಸಮ್ಮುಖದಲ್ಲಿ ಒತ್ತುವರಿ ತೆರವು. ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಾಚಾರಿಗಳ ರಸ್ತೆಗಳ ತೆರವಿಗೆ ದಶಕದ ನಂತರ ನಗರಸಭೆ ತೆರವಿಗೆ ಮುಂದಾಗಿದ್ದು, ಅಂಗಡಿ ಮಾಲೀಕರಿಗೆ ಗಡುವು ನಿಗದಿಪಡಿಸಿದ ಬೆನ್ನಲ್ಲೇ ನಗರದ ಜೋಡಿ ರಸ್ತೆಯಲ್ಲಿ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವು ಮಾಡಿಕೊಂಡಿದ್ದಾರೆ. ತೆರವು ಮಾಡದ ಕಡೆ ನಗರಸಭೆಯ 2 ಜೆಸಿಬಿಗಳು ಇಂದು ಬೆಳ್ಳಂಬೆಳಗ್ಗೆ ಒತ್ತುವರಿಯನ್ನ ತೆರವು ಮಾಡುವುದರಲ್ಲಿ ಯಶಸ್ವಿಯಾದರು. ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳ ಮುಂದೆ ತಗಡಿನ ಸೀಟುಗಳನ್ನು ಅಳವಡಿಸಿಕೊಂಡ ಪರಿಣಾಮ ಮತ್ತು ಹಲವಾರು ಕಡೆ ಇಡೀ ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡು ಮೆಟ್ಟಿಲುಗಳು ನಿರ್ಮಾಣ ಮಾಡಿಕೊಂಡಿದ್ದ ಪರಿಣಾಮ ನಗರದಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದಲ್ಲದೆ ಅದರಲ್ಲೂ ಪಾದಾಚಾರಿಗಳಿಗೆ ಮಾತ್ರ ಪಾದಾಚಾರಿ ರಸ್ತೆ ಬಿಟ್ಟು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂತಾಗಿತ್ತು. ಈಗಾಗಲೇ ನಗರದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದ್ದು, ಪಾದಾಚಾರಿಗಳು ಮುಖ್ಯ ರಸ್ತೆಗಳ ಮೇಲೆ ಓಡಾಡುತ್ತಿರುವ ಪರಿಣಾಮ ಅಪಘಾತಗಳು ಹೆಚ್ಚಾಗುತ್ತಿರುವ ಕಾರಣ ಎಚ್ಚೆತ್ತುಕೊಂಡ ಸಚಿವರು ಮತ್ತು ನಗರಸಭೆಯ ಅಧಿಕಾರಿಗಳು ನಗರದ ಜೋಡಿ ರಸ್ತೆಗಳಲ್ಲಿ ಪಾದಾಚಾರಿ ರಸ್ತೆ ನಿರ್ಮಾಣಕ್ಕೆ ಮತ್ತು ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಡೆಲ್ಟಾ ಯೋಜನೆ ಅಡಿ ಫುಟ್ಪಾತ್ ನಿರ್ಮಾಣ ಮತ್ತು ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಮುಂದಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಸಹ ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದಿದ್ದಾರೆ. ಫುಟ್ಪಾತ್ ಮತ್ತು ನಗರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತುವರಿಯೇ ಸಮಸ್ಯೆ ಆಗಿರುವ ಕಾರಣ ಇದೀಗ ನಗರಸಭೆ ಒತ್ತುವರಿ ತೆರವಿಗೆ ಮುಂದಾಗಿದ್ದು, ಇಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ನೇತೃತ್ವದಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಓಕೆನಾ? ಪಾರ್ಕ್ ಮಾಡಲ್ಲ, ನೀನು ಹೇಳಿದ್ರೆ ಪಾರ್ಕ್ ಮಾಡಲ್ಲ. ಸ್ವಲ್ಪ ಸುಮ್ಮನೆ ಅರ್ಥ ಆಯ್ತಲ್ಲ? ಮೊದಲನೇದಾಗಿ ಈಗಾಗಲೇ ಯಾರು ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ತೆರವು ಮಾಡಿಕೊಂಡಿದ್ದೀರಾ ಅವರಿಗೆ ನಗರಸಭಾ ವತಿಯಿಂದ ಅನಂತ ಧನ್ಯವಾದಗಳು. ನಗರದ ಅಭಿವೃದ್ಧಿಗೆ ತಾವು ಸಹಕರಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ನಗರಸಭಾ ವತಿಯಿಂದ ತಲುಪಿಸ್ತಾ ಇದ್ದೀನಿ. ಪಾದಚಾರಿಗಳಿಗೆ
ಈಗಾಗಲೇ ನೀವು ಗಮನಿಸಿರ್ಬೋದು ಎಲ್ಲ ಕಡೆನೂ ಸುಮಾರು 2-3 ಆಕ್ಸಿಡೆಂಟ್ಗಳಾಗಿ ತೀರ್ಕೊಂಡಿದ್ದಾರೆ. ಸೊ ಇದಕ್ಕೆ ನಗರ ನಾಗರಿಕರಲ್ಲಿ ಕೇಳೋದೇನೆಂದರೆ ನಗರಸಭೆ ಕಡೆ ಮತ್ತು ಪೊಲೀಸ್ ಇಲಾಖೆ ಕಡೆ ಬಟ್ ತೋರಿಸ್ತಾ ಇದ್ದಾರೆ. ನಗರದಾದ್ಯಂತ ಇರುವ ಎಲ್ಲ ಮುಖ್ಯ ರಸ್ತೆಗಳನ್ನು ದಯವಿಟ್ಟು ಈ ಮೂಲಕ ನಾನು ಹೇಳ್ತೀನಿ, ನಗರದಾದ್ಯಂತ ಇರುವಂಥ ಎಲ್ಲ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕೆ ಅಡ್ಡಿಪಡಿಸುವಂಥ ಫುಟ್ಪಾತ್ ಮೇಲೆ ಶೀಟ್ ಇರ್ಬೋದು ದಯವಿಟ್ಟು ಇನ್ನೂ ಚೇಳೂರು ರಸ್ತೆಗೆ 3 ದಿನ ಆದಮೇಲೆ ಮತ್ತೆ ಎಲ್ಲ ಕಾಲಾವಕಾಶ ಕೊಡ್ತೀವಿ. 2 ದಿನ ಆದಮೇಲೆ ಪ್ರತಿ ರಸ್ತೆಗೆ ಹೋಗ್ತೀವಿ. ಚೇಳೂರು ರಸ್ತೆಗೆ ನಾನು 3 ದಿನ ಆದಮೇಲೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮಲ್ಲಿರುವಂಥ ಫುಟ್ಪಾತನ್ನು ದಯವಿಟ್ಟು ತೆರವು ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಪಾದಚಾರಿಗೆ ವ್ಯವಸ್ಥೆಗೆ ಏನಿತ್ತೋ ಅದನ್ನು ದಯವಿಟ್ಟು ಬಿಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಇಲ್ಲ ಅಂದರೆ ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಮಾಡಿ ಕಾನೂನು ರೀತಿ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಳ್ತೀನಿ. ನಾನು ಪೊಲೀಸ್ ಇಲಾಖೆ ಜೊತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ಫುಟ್ಪಾತ್ ವ್ಯವಸ್ಥೆ ಬರುತ್ತೆ. ಈಗಾಗಲೇ ಸನ್ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು 8.5 ಕೋಟಿ ಅನುದಾನವನ್ನು ನಮ್ಮ ನಗದು ಫುಟ್ಪಾತ್ ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದಾದ ತಕ್ಷಣ ನಾವು ಪಾದಚಾರಿಗಳಿಗೆ ಸಪ್ರೇಟ್ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆಗೆ ಸಪ್ರೇಟ್ ಪೊಲೀಸ್ ಇಲಾಖೆ ಮುಖಾಂತರ ನಾವು ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ಒಟ್ಟಾರೆ ಉದ್ದೇಶ ಎಷ್ಟೇ, ಸಾರ್ವಜನಿಕರಿಗೆ ಎಲ್ಲೋ ಸಹ ತೊಂದರೆ ಆಗಬಾರ್ದು, ಪಾದಚಾರಿ ಮುಕ್ತವಾಗಿರಬೇಕು, ಎಲ್ಲ ಪಾದಚಾರಿಗಳಲ್ಲೇ ಹೋಗಬೇಕು, ಯಾವುದೋ ಪ್ರಾಣಿ ಹಾನಿ ಆಗಬಾರ್ದು ಅಂತ ಏಕಮಾತ್ರ ಧ್ಯೇಯದಿಂದ ನಗರಸಭೆ ಕೈ ಎತ್ತಿಕೊಂಡಿದೆ ಕಾರ್ಯಕ್ರಮ. ಸಾರ್ವಜನಿಕರಲ್ಲಿ ವಿನಂತಿ, ಇವಾಗ ಮಾಡ್ತಾ ಇರೋ ಕೆಲಸ ಯಾರಿಗೂ ತೊಂದರೆ ಕೊಡುವ ಉದ್ದೇಶ ಇಲ್ಲ. ಫುಟ್ಪಾತ್ ಪಾದಚಾರಿಗಳು ಓಡಾಡುವುದಕ್ಕೆ ಮಾಡಿ ಅವ್ರಿಗೇನು ಅಗ್ದಿಯವ್ರಿಗೇನು ತೊಂದರೆ ಕೊಡೋಕ್ಕೆ ಬಂದಿಲ್ಲ. ನಾವು ಅವ್ರಿಗೆ ತೊಂದರೆ ಇಲ್ದಿರ ಫುಟ್ಪಾತ್ಗಳೆಲ್ಲ ರೆಡಿ ಮಾಡಿಬಿಟ್ಟು ಕೆಲಸ ಕಾಮಗಾರಿ ನಡೆಯುತ್ತೆ. ಅದಕ್ಕೆ ಯಾರಿಗೂ ತೊಂದರೆ ಇಲ್ಲದೆ ನಾನು